ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಕನ್ನಡ ಚಾನಲ್. ನನ್ನ ಸೌಮ್ಯ. ನಮ್ಮ ದೇಶವನ್ನು ಕಾಪಾಡೋದು ಯಾರು? ಕರೆಕ್ಟ್, ಸೈನಿಕರು. ನಮ್ಮ ದೇಶವನ್ನು ಕಾಪಾಡೋದಕ್ಕೆ ಹೇಗೆ ಸೈನಿಕರಿದ್ದಾರೋ ಹಾಗೆಯೇ ನಮ್ಮ ದೇಹವನ್ನು ಕಾಪಾಡೋದಕ್ಕೆ ನಮ್ಮ ದೇಹದಲ್ಲಿ ಸೈನಿಕರಿದ್ದಾರೆ ಅಂದರೆ ನೀವು ನಂಬ್ತೀರಾ? ಖಂಡಿತ ನಂಬಬೇಕು. ಹಾಗೆ ಏನಾದರೂ ಒಂದು ವಿಚಾರ ನಾವು ಕಲಿಯೋದಕ್ಕೆ ಹೇಗೆ ನಮಗೆ ಟ್ರೈನಿಂಗ್ ಸೆಂಟರ್ಸ್ ಇರುತ್ತೋ ಹಾಗೆಯೇ ನಮ್ಮ ದೇಹದಲ್ಲೂ ಸಹ ಟ್ರೈನಿಂಗ್ ಸೆಂಟರ್ಸ್ ಇದೆ. ಎಷ್ಟು ಇಂಟ್ರೆಸ್ಟ್ ಅಲ್ವಾ? ಇದರ ಬಗ್ಗೆ ನಾವು ಇವತ್ತಿನ ವಿಡಿಯೋನಲ್ಲಿ ಡಿಸ್ಕಸ್ ಮಾಡೋಣ. ನಮ್ಮ ಗಂಟ್ಲಿನ ಅಕ್ಕಪಕ್ಕದಲ್ಲಿ ಟಾಕ್ಸಿನ್ಸ್ ಅಂತ ಇರುತ್ತೆ, ಹಾಗೆಯೇ ಮೂಗು ಒಳಗಡೆ ಅಡಿನಾಯ್ಡ್ಸ್ ಅಂತ ಇರುತ್ತೆ. ಇವೇ ನಮ್ಮ ದೇಹಕ್ಕೆ ಡಿಫೆನ್ಸ್ ಟ್ರೈನಿಂಗ್ ಸೆಂಟರ್ ಆಗಿ ನಮ್ಮನ್ನು ಕಾಪಾಡ್ತಾ ಇರುತ್ತೆ. ರಕ್ಷಣಾ ವ್ಯವಸ್ಥೆಯನ್ನು ಇದು ತುಂಬ ಚೆನ್ನಾಗಿ ಕಾಪಾಡ್ತಾ ಇರುತ್ತೆ. ನಮ್ಮ ದೇಹಕ್ಕೆ ರಕ್ಷಣೆ ನೀಡೋದಲ್ಲದೆ ಇವು ಮುಖ್ಯವಾಗಿ ಕ್ರಿಮಿಗಳನ್ನ ಸಾಯಿಸುತ್ತೆ. ಯಾವ್ದು ಬೇಡೋ ಆ ಕ್ರಿಮಿಗಳನ್ನ ಸಾಯಿಸ್ತಾ ಇರುತ್ತೆ. ಹಾಗೆಯೇ ಹೊಸದಾಗಿ ಹುಟ್ಟಿದ ಬಿಳಿ ರಕ್ತ ಕಣಗಳು ಹುಟ್ಟುತ್ತಾ ಇರುತ್ತಲ್ಲ, ಆ ಬಿಳಿ ರಕ್ತ ಕಣಗಳಿಗೆ ಇದು ಟ್ರೈನಿಂಗ್ ಕೊಡುತ್ತೆ. ಎಲ್ಲೆಲ್ಲಿ ವೈರಸ್ ಬ್ಯಾಕ್ಟೀರಿಯಾ ಸೆಲ್ಸ್ ಇರುತ್ತೋ ಅಲ್ಲಿ ಹೇಗೆ ಅದು ಎಲ್ಲಿರುತ್ತೆ ಅದನ್ನು ಹೇಗೆ ನಾವು ಹುಡುಕಿ ಸಾಯಿಸಬೇಕು ಅಂತ ಟ್ರೈನಿಂಗ್ ಸಹ ಈ ಟಾಕ್ಸಿನ್ಸ್ ಇರ್ಬೋದು, ಅಡಿನಾಯ್ಡ್ಸ್ ಇರ್ಬೋದು, ಇವು ಟ್ರೈನಿಂಗ್ ಕೊಡ್ತಾ ಇರುತ್ತೆ ನಮ್ಮ ದೇಹದಲ್ಲೇ. ಅಂದರೆ ಹೇಳಿದ್ನಲ್ಲ, ಕೆಲವು ಪರಿಸ್ಥಿತಿಯಲ್ಲಿ ಇದನ್ನು ಆಪ್ರೇಷನ್ ಮಾಡಿ ತೆಗೆಸೋ ಸಿಚುಯೇಷನ್ ಬರುತ್ತೆ. ಅಂತಹ ಸಿಚುಯೇಷನ್ವರೆಗೂ ಹೋಗಬೇಡಿ. ಅಂತಹ ಸಿಚುಯೇಷನ್ ಯಾಕೆ ಬರುತ್ತೆ ಅಂದರೆ, ಹೆಚ್ಚಾಗಿ ಚಾಕ್ಲೇಟ್ಸ್ ತಿನ್ನೋದ್ರಿಂದ, ಐಸ್ ಕ್ರೀಮ್ಸ್ ತಿನ್ನೋದ್ರಿಂದ, ಜಂಕ್ ಫುಡ್ಸ್ ತಿನ್ನೋದ್ರಿಂದ, ಸಕ್ಕರೆಯಿಂದ ಮಾಡಿದ ಸ್ವೀಟ್ಸ್ಗಳನ್ನ ಹೆಚ್ಚಾಗಿ ತಿನ್ನೋದ್ರಿಂದ ಏನಾಗುತ್ತೆ ಅಂದರೆ ಅಡಿನಾಯ್ಡ್ಸ್ ಇರ್ಬೋದು, ಟಾಕ್ಸಿನ್ಸ್ಗೆ ಇನ್ಫೆಕ್ಷನ್ಸ್ ಆಗುತ್ತೆ. ಯಾವಾಗ ಇದಕ್ಕೆ ಹೆಚ್ಚು ಇನ್ಫೆಕ್ಷನ್ಸ್ ಆಗುತ್ತೋ ಆಗ ಇದನ್ನು ತೊಲಗಿಸೋ ಪರಿಸ್ಥಿತಿ ಸಿಚುಯೇಷನ್ ಬರುತ್ತೆ. ಇದರಿಂದ ಇದು ದೇಹಕ್ಕೆ ಒಳ್ಳೆಯದಲ್ಲ. ರಕ್ಷಣಾ ವ್ಯವಸ್ಥೆಗೆ ಇದು ಮಾರಕ ಅಂತಲೇ ಹೇಳ್ಬೋದು. ಇದರಿಂದ ನೀವು ಈ ಜಂಕ್ ಫುಡ್ ಇರ್ಬೋದು, ಐಸ್ ಕ್ರೀಮ್ಸ್ ಇರ್ಬೋದು, ಚಾಕ್ಲೇಟ್ಸ್ ಇಂತಹದ್ರಿಂದ ನೀವು ದೂರ ಇದ್ದು ನೀವು ನಟ್ಸ್ ಇರ್ಬೋದು, ಡ್ರೈ ಫ್ರೂಟ್ಸ್ ಇರ್ಬೋದು, ಹಾಗೆ ಫ್ರೆಶ್ ಫ್ರೂಟ್ಸ್ ಆ್ಯಂಡ್ ಜ್ಯೂಸಸ್ ಇರ್ಬೋದು, ಅದನ್ನು ನೀವು ಹೆಚ್ಚು ತಿನ್ನೋದನ್ನು ನೀವು ಕಲೀರಿ, ನಿಮ್ಮ ಮಕ್ಳಿಗೂ ಕಲಿಸಿ. ಇದರಿಂದ ಏನಾಗುತ್ತೆ, ರೋಗ ನಿರೋಧಕ ಶಕ್ತಿ ಸಹ ಹೆಚ್ಚಾಗುತ್ತೆ. ನಿಮ್ಮ ಆರೋಗ್ಯವನ್ನು ಸಹ ನೀವು ಕಾಪಾಡ್ಕೊಬೋದು. ಅನಾರೋಗ್ಯಕ್ಕೆ ಪಾಲಾಗದಂತೆ ನೀವು ನಿಮ್ಮ ದೇಹವನ್ನು ನೀವು ಕಾಪಾಡ್ಕೊಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಈಗಲೇ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.